ಆರೋಪದಲ್ಲಿ ಕನ್ನಡ ನಟನೊಬ್ಬ ಜೈಲು ಸೇರಿದ್ರು ಆತನ ಹುಚ್ಚು ಅಭಿಮಾನಿಗಳಿಗೆ ಹುಚ್ಚು ಬಿಟ್ಟಿಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ಕುಂದಾಪುರ ಬಳ್ಕೂರು ಯುವಕ ಗುಂಪು ಖೈದಿ ನಂಬರ್ ಟಿ ಶರ್ಟ್ ಹಾಕಿ ಹುಚ್ಚಾಟ ಮೆರೆದಿದೆ. ಚೊಂಗುಡ್ಡಿ ಫ್ರೆಂಡ್ಸ್ ಟೀಮ್ ವರ್ತನೆಗೆ ಸಾಮಾಜಿಕ ಜಾಲತಾಣದಲ್ಲಿ ನೆಟ್ಟಿಗರು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಹೌದು, ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಚಿತ್ರದ ಮೂಲಕ ಜನರಿಗೆ ಒಳ್ಳೆಯ ಸಂದೇಶ ಕೊಡಬೇಕಾದ ನಟನೊಬ್ಬ ಕೊಲೆ ಆರೋಪದಲ್ಲಿ ಜೈಲು ಕಂಬಿ ಎಡಿಸ್ತಾ ಇದ್ರೆ ಆತನ ಅಭಿಮಾನಿಗಳು ಮಾತ್ರ ಆತನ ಪರ ನಿಲ್ಲುವ ಹುಚ್ಚಾಟ ಮುಂದುವರೆಸಿದ್ದಾರೆ. ಆ ಹುಚ್ಚಾಟ ಬುದ್ಧಿವಂತ ಜಿಲ್ಲೆ ಅನಿಸಿಕೊಂಡ ಉಡುಪಿ ಜಿಲ್ಲೆಗೂ ಪಸರಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಳ್ಕೂರು ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಖೈದಿ ನಂಬರ್ 6106 ಟಿ ಶರ್ಟ್ ತೊಟ್ಟು ಯುವಕ ತಂಡ ಮೆರವಣಿಗೆಯಲ್ಲಿ ಭಾಗವಹಿಸಿದೆ. ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದಾಗ ಗಲಾಟೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ರೀತಿಯ ಟಿ ಶರ್ಟ್ ಧರಿಸಿ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕೆ ಬಿಡೋದಿಲ್ಲ ಅಂತ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರವೇಶ ಮಾಡಿದ ಪೊಲೀಸರು ಚೊಂಗುಡ್ಡಿ ಫ್ರೆಂಡ್ಸ್ ಮತ್ತು ಸ್ಥಳೀಯರ ನಡುವೆ ನಡೆದ ಗಲಾಟೆಯನ್ನ ಶಾಂತಗೊಳಿಸುವ ಪ್ರಯತ್ನ ನಡೆಸಿದ್ದಾರೆ. ಆದರೆ ನಾವು ಮಾಡಿದ್ದೇ ಸರಿ, ಸಂವಿಧಾನದ 19ನೇ ವಿಧಿ ನಮಗೆ ಸ್ವಾತಂತ್ರ್ಯ ನೀಡಿದೆ ಅಂತ ಗಲಾಟೆ ನಡೆಸಿದೆ. ಇನ್ನು ಸ್ಥಳೀಯರ ವಿರೋಧದ ನಡುವೆ ಪೊಲೀಸರ ಮಾತಿಗೂ ಜಗ್ಗದೆ ಅನುಚಿತ ವರ್ತನೆ ನಡೆಸಿದೆ. ಬಿಳಿ ಟಿ ಶರ್ಟ್ ಮೇಲೆ 6106 ಖೈದಿ ಬರೆಸಿಕೊಂಡು ಚೊಂಗುಡ್ಡಿ ಫ್ರೆಂಡ್ಸ್ ತಂಡ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದೆ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಫೋಟೋ ಕಂಡು ನೆಟ್ಟಿಗರು ಈ ರೀತಿಯ ವರ್ತನೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಸುಸಂಸ್ಕೃತ ಜಿಲ್ಲೆ ಉಡುಪಿ ಜನ ಈ ರೀತಿ ವರ್ತಿಸುವುದು ಸರಿಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದರೆ ಹುಚ್ಚು ಅಭಿಮಾನ ಯಾರ ಕೈಯಲ್ಲಿ ಏನು ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಧಾರ್ಮಿಕತೆಯನ್ನ ಎತ್ತಿ ಹಿಡಿಯುವ ಗಣೇಶೋತ್ಸವ ವಿಸರ್ಜನಾ ಮೆರವಣಿಗೆ ನೈತಿಕ ಪತನಕ್ಕೆ ಕಾರಣವಾದ ತಂಡದ ವಿರುದ್ಧ ಪೊಲೀಸರು ಕ್ರಮ ಕೈಗೊಳ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.